ನಮಸ್ಕಾರ ವೀಕ್ಷಕರೇ, ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ದೇಶದ ಆತ್ಮ ಇರೋದೇ ಹಳ್ಳಿಗಳಲ್ಲಿ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಒಂದು ದೇಶ ಮುಂದುವರಿಯಬೇಕಾದರೆ ಮೊದಲು ನಮ್ಮ ಹಳ್ಳಿಗಳು ಮುಂದುವರಿಯಬೇಕು. ಹಳ್ಳಿಗಳ ಅಭಿವೃದ್ಧಿಗಾಗಿಯೇ ನಮ್ಮ ಸಂವಿಧಾನದಲ್ಲಿ ಒಂದು ಅದ್ಭುತವಾದ ವ್ಯವಸ್ಥೆ ಇದೆ, ಅದೇ ಗ್ರಾಮ ಪಂಚಾಯಿತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯಿತಿ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದರಿಂದ ಸಾಮಾನ್ಯ ಗ್ರಾಮಸ್ಥರಿಗೆ ಏನೆಲ್ಲೋ ಪ್ರಯೋಜನಗಳಿವೆ ಅನ್ನೋದನ್ನು ಪೂರ್ತಿಯಾಗಿ ಶೋಧ ಮಾಡೋಣ. ನಮ್ಮ ಶೋಧ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಟಚ್ ಮಾಡಿ. ಗ್ರಾಮ ಪಂಚಾಯಿತಿ ಸರಳವಾಗಿ ಹೇಳಬೇಕೆಂದರೆ ದೇಶಕ್ಕೆ ಹೇಗೆ ಒಂದು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಇದೆಯೋ, ರಾಜ್ಯಕ್ಕೆ ಹೇಗೆ ವಿಧಾನಸಭೆ ಇದೆಯೋ, ಹಾಗೆ ನಮ್ಮ ಹಳ್ಳಿಗಳಿಗೆ ಇರುವ ಪುಟ್ಟ ಸರ್ಕಾರವೇ ಈಗ ಗ್ರಾಮ ಪಂಚಾಯಿತಿ. ರಚನೆ: ಸಾಮಾನ್ಯವಾಗಿ 5,000ದಿಂದ 7,000 ಜನಸಂಖ್ಯೆ ಇರುವ ಒಂದು ದೊಡ್ಡ ಗ್ರಾಮ ಅಥವಾ ಕೆಲವು ಸಣ್ಣ ಹಳ್ಳಿಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯಿತಿಯನ್ನು ರಚಿಸಲಾಗುತ್ತದೆ. ಚುನಾವಣೆ: ಪ್ರತಿ 5 ವರ್ಷಕ್ಕೊಮ್ಮೆ ಹಳ್ಳಿಯ ಜನರೇ ಮತ ಹಾಕಿ ತಮ್ಮ ವಾರ್ಡ್ನ ಪ್ರತಿನಿಧಿಗಳನ್ನು ಅಂದರೆ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಈ ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಸರ್ಕಾರಿ ಅಧಿಕಾರಿಗಳು ಪಂಚಾಯಿತಿಯ ದೈನಂದಿನ ಕೆಲಸಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸಲು ಸರ್ಕಾರದಿಂದ PDO ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಗಳನ್ನು ನೇಮಕ ಮಾಡಲಾಗಿರುತ್ತದೆ. ಹಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿ ಪಂಚಾಯಿತಿಯ ಮುಖ್ಯ ಕೆಲಸ. ಅದರ ಪ್ರಮುಖ ಕಾರ್ಯವೈಖರಿಗಳು ಹೀಗಿವೆ: ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ಹಳ್ಳಿಯ ರಸ್ತೆಗಳ ನಿರ್ಮಾಣ, ಚರಂಡಿ ವ್ಯವಸ್ಥೆ, ಬೀದಿ ದೀಪಗಳನ್ನು ಅಂದರೆ ಸ್ಟ್ರೀಟ್ ಲೈಟ್ಗಳನ್ನು ಅಳವಡಿಸುವುದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು, ಆರೋಗ್ಯ ಮತ್ತು ನೈರ್ಮಲ್ಯ, ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಯುವುದು, ಸ್ವಚ್ಛತೆ ಕಾಪಾಡುವುದು ಮತ್ತು ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಅಥವಾ ಅಂಗನವಾಡಿಗಳ ಮೇಲ್ವಿಚಾರಣೆ ಮಾಡುವುದು, ದಾಖಲೆಗಳ ನಿರ್ವಹಣೆ, ಹಳ್ಳಿಯಲ್ಲಿ ನಡೆಯುವ ಜನನ, ಮರಣ ಹಾಗೂ ವಿವಾಹಗಳ ನೋಂದಣಿ ಮಾಡಿಸುವುದು, ಮನೆ ಮತ್ತು ಆಸ್ತಿಗಳ ತೆರಿಗೆ ವಸೂಲಿ ಮಾಡುವುದು. ಗ್ರಾಮ ಸಭೆಗಳು: ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಗ್ರಾಮ ಸಭೆ ನಡೆಸಬೇಕು. ಇಲ್ಲಿ ಹಳ್ಳಿಯ ಪ್ರತಿಯೊಬ್ಬ ನಾಗರಿಕನಿಗೂ ತಮಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ಧ್ವನಿ ಎತ್ತುವ ಮತ್ತು ಪ್ರಶ್ನಿಸುವ ಹಕ್ಕಿರುತ್ತದೆ. ಒಬ್ಬ ಸಾಮಾನ್ಯ ಗ್ರಾಮಸ್ಥನಿಗೆ ಪಂಚಾಯಿತಿಯಿಂದ ಏನೆಲ್ಲ ಲಾಭವಿದೆ ಗೊತ್ತಾ? ಉದ್ಯೋಗ ಖಾತರಿ ಯೋಜನೆ MGNREGA. ಹಳ್ಳಿಯ ಜನರಿಗೆ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕಾಲ ಸ್ಥಳೀಯವಾಗಿಯೇ ಕೆಲಸ ಕೊಡುವ ಜವಾಬ್ದಾರಿ ಪಂಚಾಯಿತಿಯದ್ದು. ಇದರಿಂದ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವುದು ತಪ್ಪುತ್ತದೆ. ವಸತಿ ಯೋಜನೆಗಳು: ಬಡವರಿಗೆ, ನಿರಾಶ್ರಿತರಿಗೆ ಸರ್ಕಾರದ ಆಶ್ರಯ ಯೋಜನೆ, ಬಸವ ವಸತಿ ಯೋಜನೆ ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಿಕೊಳ್ಳಲು ಸಬ್ಸಿಡಿ ಮತ್ತು ಧನ ಸಹಾಯ ಕೊಡಿಸುವುದು. ಶೌಚಾಲಯ ನಿರ್ಮಾಣ: ಸ್ವಚ್ಛ ಭಾರತ ಯೋಜನೆಯಡಿ ಪ್ರತಿಯೊಂದು ಮನೆಗೂ ಶೌಚಾಲಯ ನಿರ್ಮಿಸಿಕೊಳ್ಳಲು ಪಂಚಾಯಿತಿ ಆರ್ಥಿಕ ನೆರವು ನೀಡುವುದು. ಸರ್ಕಾರದ ಸೌಲಭ್ಯಗಳ ವಿತರಣೆ: ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಮಾಶಾಸನಗಳಂತಹ ಸಾಮಾಜಿಕ ಭದ್ರತಾ ಯೋಜನೆಗಳು ಜನರಿಗೆ ತಲುಪುವಂತೆ ಮಾಡುವುದು. ಉಚಿತ ದಾಖಲೆಗಳು: ಮನೆ ತೆರಿಗೆ ರಸೀದಿ, ನಿರಕ್ಷಣಾ ಪತ್ರ ಅಂದರೆ NOC, ಲೈಸೆನ್ಸ್ ಹಾಗೂ ಇತರೆ ಅಗತ್ಯ ಸರ್ಕಾರಿ ದಾಖಲೆಗಳನ್ನು ಗ್ರಾಮಸ್ಥರು ತಮ್ಮ ಪಂಚಾಯಿತಿಯಲ್ಲೇ ಪಡೆಯಬಹುದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿಯ ಕಣ್ಣು ಮತ್ತು ಕಿವಿಯಂತೆ ಕೆಲಸ ಮಾಡುವುದೇ ಗ್ರಾಮ ಪಂಚಾಯಿತಿ. ಆದರೆ ಇದು ಯಶಸ್ವಿಯಾಗಬೇಕಾದರೆ ಕೆಲವು ಅಧಿಕಾರಿಗಳು ಅಥವಾ ಸದಸ್ಯರಷ್ಟೇ ಅಲ್ಲ, ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆಯೂ ಅಷ್ಟೇ ಮುಖ್ಯ. ನಮ್ಮ ಹಳ್ಳಿಯ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಮಾತ್ರ ನಮ್ಮ ಹಳ್ಳಿ ಪ್ರಗತಿ ಹೊಂದಲು ಸಾಧ್ಯ. ನಿಮ್ಮ ಹಳ್ಳಿಯ ಗ್ರಾಮ ಪಂಚಾಯಿತಿ ಹೇಗೆ ಕೆಲಸ ಮಾಡ್ತಿದೆ, ನಿಮ್ಮ ಊರಿನಲ್ಲಿ ಇರೋ ಮುಖ್ಯ ಸಮಸ್ಯೆಗಳೇನು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಸಂಶೋಧನಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಶೋಧ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.